ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಹುಡುಗಿ ಸ್ಟೇಯಿಂಗ್ ಇನ್ ಕತಾರ್. ಲಾಸ್ಟ್ ಮ್ಯಾಂಗೋ ಎಕ್ಸಿಬಿಷನ್ ವಿಡಿಯೋದಲ್ಲಿ ಹೇಳಿದೆ ತುಂಬಾ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂತ. ಅದು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಕತಾರಲ್ಲಿ ನಾನು ನಿಮಗೆ ಇವತ್ತು ತುಂಬಾ ಫೇಮಸ್ ಟೂರಿಸ್ಟ್ ಪ್ಲೇಸ್ ಆಗಿರೋ ಸೂಕ್ ವಾಕಿಫ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. It is a traditional market and one of the best place to experience Qatari culture, history, food and shopping. ಸೊ ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟು ಯುನಿಕ್ ಆಗಿ ತುಂಬಾ ಚೆನ್ನಾಗಿರುವಂತ ಕ್ಯೂಟ್ ಅಂಡ್ ಯುನಿಕ್ ಆಗಿರುವಂತ ಥಿಂಗ್ಸ್ ನ ನೋಡ್ಬೋದು. ಲೈಕ್ ಟ್ರೆಡಿಷನಲ್ ಕತಾರಿ ಕ್ಲೋತಿಂಗ್ ಶಾಪ್ಸ್ ಆಗಿರ್ಬೋದು, ಗೋಲ್ಡ್ ಸೂಕ್, ಸ್ಪೈಸಿ ಮಾರ್ಕೆಟ್, ಪರ್ಫ್ಯೂಮ್ ಶಾಪ್, ಹ್ಯಾಂಡ್ ಕ್ರಾಫ್ಟ್ ಥಿಂಗ್ಸ್ ಅಂಡ್ ಆಲ್ಸೋ ಹಳೆ ಶೈಲಿಯ ಕಟ್ಟಡಗಳನ್ನು ನಾವಿಲ್ಲಿ ನೋಡ್ಬೋದು. ಅಂಡ್ ಇಲ್ಲಿ ನಾವು ಸ್ಕಾರ್ಪಿಯನ್ಸ್ ನ ನೋಡ್ಬೋದು. ಇಟ್ಸ್ ನಾಟ್ ಅ ಪ್ಲಾಸ್ಟಿಕ್, ಇದು ರಿಯಲ್ ಸ್ಕಾರ್ಪಿಯನ್ಸ್. ಸೊ ಇಲ್ಲಿ ಚೇರ್ನ ಏನಕ್ಕೆ ಸೇಲ್ಸ್ ಇಟ್ಟಿದ್ದಾರೆ ಅಂತ ಅಂದ್ರೆ ಯೂಶಲಿ ಈ ಚೇರ್ಗಳನ್ನ ಪರ್ಚೇಸ್ ಮಾಡ್ತಾರಂತೆ, ಹಂಗಾಗಿ ಸೊ ಇದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಯೂಶಲಿ ದ ವಿಸಿಟರ್ಸ್ ಆರ್ ಗೋಯಿಂಗ್ ಟು ಬೈ ದೆಮ್. ಅಂಡ್ ಇಲ್ಲಿ ತುಂಬಾನೇ ಯುನಿಕ್ ಆಗಿರುವಂತ ಥಿಂಗ್ಸ್ ನೋಡ್ದು ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಅಂಡ್ ಆಫರಬಲ್ ಪ್ರೈಸ್ ಕೂಡ ಇತ್ತು. And in 2022, Qatar became the first Middle Eastern country to host the FIFA World Cup. FIFA World Cup in 2022 ಆದ್ಮೇಲೆ ಕತಾರಲ್ಲಿ ತುಂಬಾ ಪ್ರವಾಸಿಗರು ಜಾಸ್ತಿ ಆದ್ರು. ಅಂದ್ರೆ ಕತಾರ್ ಬಿಕಮ್ ದ ಮೋರ್ ಪಾಪ್ಯುಲರ್ ವಿತ್ ಟೂರಿಸ್ಟ್. ಆಲ್ಮೋಸ್ಟ್ ಇಲ್ಲಿ ಇರೋದೆಲ್ಲ ಒಂಥರ ಆಂಟಿಕ್ ಪೀಸ್ ಅಂತಾನೆ ಹೇಳ್ಬೋದು. ತುಂಬಾ ರೇರ್ ಆಗಿ ನೋಡ್ಬೋದು ಈ ತರ ಥಿಂಗ್ಸ್ ನ. ತುಂಬಾನೇ ಚೆನ್ನಾಗಿತ್ತು ಅಂಡ್ ತುಂಬಾನೇ ಇಷ್ಟ ಆಯ್ತು ಸಹ. ಒಂದು ಪ್ರಿಟಿ ಪಾಕೆಟ್ ಮಿರರ್ ನ ನೋಡಿದೆ. ನಾವು ಗರ್ಲ್ಸ್ ಹಂಗೆ ಅಲ್ವಾ, ಎಲ್ಲಿ ಮಿರರ್ ಕಾಣಿಸುತ್ತೋ ಅಲ್ಲಿ ಅಟ್ಲೀಸ್ಟ್ 2 minutes ಆದ್ರೂ ಟೈಮ್ ಸ್ಪೆಂಡ್ ಮಾಡ್ತೀವಿ. ಈ ಸೂಕ್ ವಾಕಿಫ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಸುಮಾರು 100 ವರ್ಷಗಳಿಗಿಂತಲೂ ಹಳೆಯದು ಅಂತ ಹೇಳ್ತಾರೆ. ಆ ಕಟ್ಟಡಗಳನ್ನ ನೋಡ್ಬೋದು, ಹಳೆ ಶೈಲಿಯ ಕಟ್ಟಡಗಳು ಅನ್ಸುತ್ತೆ. 2003 ಅಲ್ಲಿ ಮೇಜರ್ ಫೈರ್ ಇನ್ಸಿಡೆಂಟ್ ಆದ ನಂತರ ಅದನ್ನ ಲೈಕ್ ಹಳೆಯ ಕತಾರಿ ಶೈಲಿಲಿ ಅಂದ್ರೆ ಟ್ರೆಡಿಷನಲ್ ಕತಾರಿ ಆರ್ಕಿಟೆಕ್ಚರ್ ಅಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ, ಹಿಸ್ಟೋರಿಕ್ ಅಪಿರಿಯನ್ಸ್ ಅನ್ನೋ ತರ. ಸೂಕ್ ಅಂದ್ರೆ ಅರೇಬಿಕ್ ವರ್ಡ್ ಅಲ್ಲಿ ಮಾರ್ಕೆಟ್ ಅಂತ, ಅಂಡ್ ವಾಕಿಫ್ ಅಂದ್ರೆ ಅರೇಬಿಕ್ ಭಾಷೆಯಲ್ಲಿ ನಿಂತಿರುವುದು ಅಂದ್ರೆ ಸ್ಟ್ಯಾಂಡಿಂಗ್ ಅಂತ ಅರ್ಥ. ಹಿಂದೆ ವ್ಯಾಪಾರಿಗಳು ನಿಂತ್ಕೊಂಡು ತಮ್ಮ ವಸ್ತುಗಳನ್ನ ಮಾರಾಟ ಮಾಡ್ತಿರೋದ್ರಿಂದ ಈ ಹೆಸರು ಬಂದಿದೆ ಅಂತ ಹೇಳ್ಬೋದು. ಮೇಲ್ಗಡೆ ಲೈಟ್ಸ್ ನೋಡ್ಬೋದು, ಎಷ್ಟು ತುಂಬಾ ಚೆನ್ನಾಗಿದೆ ಅಂತ ಅಂದ್ರೆ ಅಟ್ರಾಕ್ಟಿವ್ ಅಂಡ್ ಯುನಿಕ್ ಆಗಿದೆ. ಇಲ್ಲಿ ಬಂದಾಗ ನನ್ಗೆ ಒಂಥರ ವೈಬ್ಸ್ ಚೇಂಜ್ ಆಯ್ತು. ಎಷ್ಟು ಚೆನ್ನಾಗಿದೆ, ಯಾವ್ದೋ ಲೋಕಕ್ಕೆ ಬಂದಿದ್ದೀನಿ ಅನ್ನೋ ತರ ಫೀಲ್ ಕೊಡ್ತಿತ್ತು ನನಗೆ ಈ ಪರ್ಟಿಕ್ಯುಲರ್ ಪ್ಲೇಸ್. ಇಲ್ಲಿ ಏನಂದ್ರೆ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ ಅಂಡ್ ಇಟ್ಸ್ ಫ್ರೀ ಆಫ್ ಕಾಸ್ಟ್. ಸೊ ಇಲ್ಲಿ ಎಷ್ಟೊತ್ತು ಬೇಕಾದ್ರೂ ವಿಡಿಯೋ ಆರ್ ಫೋಟೋ ಶೂಟ್ ಮಾಡ್ಕೋಬಹುದಿತ್ತು. ಅಂಡ್ ಆಲ್ಸೋ ದೇ ವಿಲ್ ಎನ್ಕರೇಜ್ ಹಿಯರ್. ಅಂಡ್ ಇದು ನೋಡಿ, ಇದಕ್ಕೆ ದೋ ಅಂತಾರೆ. ಇದು ಕತಾರ್ನ ಸಾಂಪ್ರದಾಯಿಕ ಮರದ ಹಡಗು. 100-200 ವರ್ಷಗಳ ಹಿಂದೆ ಕತಾರ್ ಜನ ಈ ಹಡಗಲ್ಲಿ ಸಮುದ್ರಕ್ಕೆ ಹೋಗಿ ಮುತ್ತು ತೆಗಿತಿದ್ರಂತೆ, ಮೀನು ಹಿಡಿತಿದ್ರು, ವ್ಯಾಪಾರ ಮಾಡ್ತಿದ್ರಂತೆ. ಇದೆಲ್ಲ ಆಯಿಲ್ ಸಿಗೋಕ್ಕೂ ಮುಂಚೆ. ಮುತ್ತಿನ ವ್ಯಾಪಾರವೇ ಕತಾರ್ನ ಮೇನ್ ಆದಾಯ ಆಗಿತ್ತು. ಸೊ ಇದು ಜಸ್ಟ್ ಒಂದು ಮಾಡೆಲ್ ಅಲ್ಲ, ಇದು ಕತಾರ್ ಇತಿಹಾಸ. ಇಲ್ಲೇ ಒಂದು ಆರ್ಟ್ ಗ್ಯಾಲರಿ ಇದೆ ನೋಡಿ. ಇಲ್ಲಿ ಹಳೆ ದೋಹಾ ಫೋಟೋ, ಹೊಸ ದೋಹಾ ಬಿಲ್ಡಿಂಗ್ ಫೋಟೋ ಎಲ್ಲ ಇದೆ. ಕತಾರ್ ಎಷ್ಟು ಬೇಗ ಚೇಂಜ್ ಆಗಿದೆ ಅಂತ ತೋರಿಸುತ್ತೆ. ಅಂಡ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಇನ್ ಸೂಕ್ ವಾಕಿಫ್ ಅಂದ್ರೆ ಇಸ್ ಅಬೌಟ್ ಔಟ್ಡೋರ್ ಏರ್ ಕಂಡೀಷನಿಂಗ್. ಸೂಕ್ ವಾಕಿಫ್ ಹೊರಗೆ AC ವ್ಯವಸ್ಥೆ ಇದೆ. ಕತಾರ್ನಲ್ಲಿ ಸಮ್ಮರ್ ಸೀಸನ್ ಅಂತ ಬಂದ್ರೆ 45 to 50 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ಸೊ ಇದರಿಂದ ಪ್ರವಾಸಿಗರು ಆರಾಮಾಗಿ ನಡೆಯಲು ಮತ್ತು ಶಾಪಿಂಗ್ ಮಾಡಲು ಈ ವ್ಯವಸ್ಥೆ ಸಹಾಯ ಮಾಡುತ್ತೆ. ಇವಾಗ ನಾವು ಕಾರಕ್ ಟೀ ಕುಡಿಯಕ್ಕೆ ಬಂದಿದ್ದೀವಿ. ಇಟ್ಸ್ ಅ ವೆರಿ ಫೇಮಸ್ ಇನ್ ಕತಾರ್. ಕಾರಕ್ ಟೀ ಇಸ್ ಅ ಕತಾರ್ಸ್ ನ್ಯಾಷನಲ್ ಡ್ರಿಂಕ್. ಕಾರಕ್ ಟೀ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಮಿಶ್ರಬ್ ಡೌನ್ ಟೌನ್. ಮಿಶ್ರಬ್ ಅಂದ್ರೆ ಓಲ್ಡ್ ದೋಹಾನ ಹೆರಿಟೇಜ್ ಫೀಲ್ ಮತ್ತು ಮಾಡರ್ನ್ ಸಿಟಿ ಲೈಫ್ ಸ್ಟೈಲ್ ಎರಡನ್ನೂ ಕಂಬೈನ್ ಮಾಡಿದ ಬ್ಯೂಟಿಫುಲ್ ಏರಿಯಾ ಇದು. And one of the biggest attraction here is the Mishrab tram.
The best part is it's completely free for everyone. ಸೊ ಇವಾಗ ನಾವು ಟ್ರಾಮ್ಗೆ ಬೋರ್ಡಿಂಗ್ ಮಾಡ್ತಿದ್ದೀವಿ. The tram is fully air conditioned, eco-friendly and smooth. It is perfect for families, senior citizens and tourists. Tram ಸುಮಾರು 2 ಕಿಲೋಮೀಟರ್ ಸರ್ಕ್ಯುಲರ್ ರೂಟಲ್ಲಿ ಹೋಗುತ್ತೆ ಆ್ಯಂಡ್ ಆ ಕಂಪ್ಲೀಟ್ ಲೂಪ್ನ ಮುಗಿಸೋಕೆ ಅರೌಂಡ್ 18 ಮಿನಿಟ್ಸ್ ಬೇಕಾಗುತ್ತೆ. ಈವ್ನಿಂಗ್ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಬಿಕಾಸ್ ಈವ್ನಿಂಗಲ್ಲಿ ವೆದರ್ ಕೂಲ್ ಇರುತ್ತೆ. ವಾಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಎಂಜಾಯಬಲ್ ಆಗಿರುತ್ತೆ. ಇದು ಸೇಫ್ ಪ್ಲೇಸ್ ಫಾರ್ ಫ್ಯಾಮಿಲಿ ಆ್ಯಂಡ್ ಕಿಡ್ಸ್ ಆ್ಯಂಡ್ ಇಲ್ಲಿ ನಾವು ಸ್ಮಾರ್ಟ್ ಸಿಟಿ ಟೆಕ್ನಾಲಜಿನ ನೋಡ್ಬೋದು ಆ್ಯಂಡ್ ಆಲ್ಸೋ ದ ಕ್ಲೀನ್ ಆ್ಯಂಡ್ ಬ್ಯೂಟಿಫುಲ್ ಸ್ಟ್ರೀಟ್ಸ್ನ ಅಬ್ಸರ್ವ್ ಮಾಡ್ಬೋದು. ವಿಡಿಯೋದಲ್ಲಿ ನೋಡ್ಬೋದು ನಾವು ಆ ಕಾರ್ ಎಷ್ಟು ಚೆನ್ನಾಗಿ ಟ್ರಾಮ್ ಟ್ರ್ಯಾಕ್ಸ್ ಮೇಲೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಆ್ಯಂಡ್ ಇಟ್ಸ್ ಅ ವೆರಿ ಯೂನಿಕ್ ಟು ಕತಾರ್. ಸೊ ಈ ಟ್ರಾಮಲ್ಲಿ ಟೋಟಲ್ 9 ಸ್ಟೇಷನ್ಸ್ ಇದೆ. ಆಲ್ಸೋ ದ ಟ್ರಾಮ್ ಕನೆಕ್ಟ್ಸ್ ಡೈರೆಕ್ಟ್ಲಿ ವಿತ್ ಮಿಸ್ಟರ್ ಮೆಟ್ರೋ ಸ್ಟೇಷನ್. ಸೊ ನಾವು ಮೆಟ್ರೋ ಸ್ಟೇಷನ್ ರೀಚ್ ಆಗಬೇಕು ಅಂದರೆ ಈ ಟ್ರಾಮ್ ಮುಖಾಂತರ ಈಸಿಯಾಗಿ ಕನೆಕ್ಟ್ ಆಗ್ಬೋದು. ಇಟ್ ಈಸ್ ಅ ಈಸಿ ಟು ಟ್ರಾನ್ಸ್ಫರ್. ಇಲ್ಲಿನ ಸ್ಟ್ರೀಟ್ಸ್ ನೋಡ್ಬೋದು ಎಷ್ಟು ಅಟ್ರಾಕ್ಟಿವ್ ಇದೆ ಅಂತ. ಅಂಡ್ ಆಲ್ಸೋ ಕತಾರ್ ಫ್ಲಾಗ್ ನ ಹೈಲೈಟ್ ಮಾಡಿದ್ದಾರೆ. ಲೈಕ್ ಕತಾರ್ ಫ್ಲಾಗ್ ಲೈಟ್ಸ್ ಓವರ್ ಹೆಡ್, ವಿ ಕ್ಯಾನ್ ಸಿ ದ ಟಾಪ್. And also we can see the pink neon signs in Arabic. Mishrab area looks amazing at night. You can see in the video. ನಾವು ಈ ಸ್ಟೇಷನ್ ಇಳ್ಕೋತಾ ಇದ್ದೀವಿ. ಸೊ ವಾಕ್ ಮಾಡಿಕೊಂಡು ಸ್ವಲ್ಪ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇನ್ ಟ್ರಾಮ್. ತುಂಬ ಖುಷಿ ಆಯಿತು ಎಕ್ಸ್ಪ್ಲೋರ್ ಮಾಡಿದ್ದಕ್ಕೆ. ಟ್ರ್ಯಾಮ್ ಬರೋಕ್ಕಿಂತ ಮುಂಚೆ ಅವ್ರು ಟ್ರ್ಯಾಮ್ ಹೋದ್ಮೇಲೆ ನೀವು ಟ್ರ್ಯಾಕ್ ಮೇಲೆ ನಡಿಬಹುದು. ಆದರೆ ಟ್ರ್ಯಾಮ್ ಬರೋಕ್ಕೂ ಮುಂಚೆ ಲೈಕ್ 5 ಮಿನಿಟ್ಸ್ ಬಿಫೋರ್ ಸೆಕ್ಯೂರಿಟಿ ಇರ್ತಾರಲ್ಲಿ, ಸೆಕ್ಯೂರಿಟಿ ಇನ್ಫಾರ್ಮ್ ಮಾಡ್ತಾರೆ ಇನ್ನೇನು ಟ್ರ್ಯಾಮ್ ಬರ್ತಿದೆ, ಇನ್ 5 ಮಿನಿಟ್ಸ್ ಇದೆ ಅಂತ ಅಂದಾಗ ಸೆಕ್ಯೂರಿಟಿ ಇನ್ಫಾರ್ಮ್ ಮಾಡ್ತಾರೆ ಸೈಡಲ್ಲಿ ಇರಿ ಅಂತ. ಇವಾಗ ನಾವು ಮ್ಯೂಸಿಯಮ್ಗೆ ಬಂದಿದ್ದೀವಿ. ಇದು ಜಸ್ಟ್ ಒಂದು ಸ್ಕೂಟರ್ ಅಲ್ಲ, ಇದು 1970ರ ಕತಾರ್. ಸೊ 1970ಲಿ ಕತಾರ್ ಯಾವ ವೆಹಿಕಲ್ಸ್ ಯೂಸ್ ಮಾಡ್ತಿದ್ರು ಅನ್ನೋದು. ಈ ಯೆಲ್ಲೋ ಕಲರ್ ವೆಸ್ಪಾ ಸ್ಕೂಟರ್ ಪ್ಲಸ್ ಸೈಡ್ ಕಾರ್ ನೋಡಿ. ಆಗ ಕಾರ್ ಕಮ್ಮಿ ಇತ್ತು ಆ್ಯಂಡ್ ಅಪ್ಪ ಸ್ಕೂಟರ್ ಓಡಿಸ್ಬೇಕಾದ್ರೆ ಮಕ್ಕಳು ಸೈಡ್ ಕಾರ್ನಲ್ಲಿ ಕೂತ್ಕೋತಿದ್ರು.
ಮತ್ತೆ ಇದು VW ಬ್ಯಾಟಲ್ ಕಾರ್. ಆಯಿಲ್ ಸಿಕ್ಕಿದ್ಮೇಲೆ ಕತ್ತರ್ಗೆ ಬಂದ ಫಸ್ಟ್ ಕಾರ್ನಲ್ಲಿ ಇದು ಒಂದು. ಡೆಸರ್ಟ್ಗೆ ಸರಿ ಹೊಂದೋ ಗಟ್ಟಿ ಕಾರ್ ಇದು ಅಂತ ಹೇಳಿ. ಆ್ಯಂಡ್ ಇವಾಗ ನಾವು ಒಂದು ಬೆಕ್ಕನ್ನ ಮೀಟ್ ಮಾಡೋಣ. ಸೊ ಇದು ಮಲ್ಕೊಂಡಿರೋ ಬೆಕ್ಕು. ಯೂಶಲಿ ಕತ್ತರಲ್ಲಿ ನಾವು ಬೆಕ್ಕುಗಳನ್ನ ಜಾಸ್ತಿ ನೋಡ್ತೀವಿ. ಆ್ಯಂಡ್ ಇದು ಬಂದು 6 ಮೀಟರ್ ಉದ್ದ ಇದೆ. ರಾತ್ರಿ ಹೊತ್ತಲ್ಲಿ ಲೈಟ್ಸ್ ಜೊತೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಕ್ಕಳು ಇದನ್ನು ಮುಟ್ಟಿ ಆಟ ಆಡ್ತಾರೆ. ಮಿಶ್ರ ಬಂದರೆ ಕತ್ತರ್ನ ಹೊಸ ಸ್ಮಾರ್ಟ್ ಸಿಟಿ. ಹಳೆ ದೋಹಾ ಸ್ಟೈಲ್ ಇಟ್ಟಿದ್ದಾರೆ, ಆದರೆ ಒಳಗೆ ಫುಲ್ ಮಾಡರ್ನ್ ಇದೆ. ಕಾಮ್ ವೈಬ್ ತರುತ್ತೆ. ಈ ಥರ ಇನ್ನಷ್ಟು ಕತರ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.